ಕಾವೇರಿ ವಿವಾದಕ್ಕೆ ಮಾತುಕತೆಗೆ ಪರಿಹಾರ ಕಾನೂನು ಚೌಕಟ್ಟಿನಲ್ಲಿಯೇ ಕಾವೇರಿ ನೀರಿನ ಸಮಸ್ಯೆ ಬಗೆಹರಿ ಬೆಂಗಳೂರಿನಲ್ಲಿ ಬಿಜೆಪಿಯ ಸಂಸದ ಯದುವೀರ್ ಒಡೆಯರ್ ಹೇಳಿಕೆ. ಕಾವೇರಿ ವಿವಾದಕ್ಕೆ ಮಾತುಕತೆಗೆ ಪರಿಹಾರ ಕಾನೂನು ಚೌಕಟ್ಟಿನಲ್ಲಿ ಕಾವೇರಿ ನೀರಿನ ಸಮಸ್ಯೆ ಬಗೆಹರಿ ಬೆಂಗಳೂರಿನಲ್ಲಿ ಬಿಜೆಪಿಯ ಸಂಸದ ಯದುವೀರ್ ಒಡೆಯರ್ ಹೇಳಿಕೆ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಕರ್ನಾಟಕಕ್ಕೆ ಬರಲಿ, ಎರಡು ರಾಜ್ಯಗಳ ಅಭಿವೃದ್ಧಿಯೇ ನಮ್ಮ ಗುರಿ, ನೀರಿಗಾಗಿ ಸ್ಪರ್ಧೆಯಲ್ಲ. ಕರ್ನಾಟಕ ಹಾಗೂ ತಮಿಳುನಾಡು ಒಗ್ಗಟ್ಟಾಗಿ ಕೆಲಸವನ್ನ ಮಾಡಿ ಮಾತುಕತೆಯಿಂದ ಪರಸ್ಪರ ಲಾಭ ಸದ್ಯ. ಸಂಸದರ ಯದುವೀರ್ ಅವರು ಬೆಂಗಳೂರಿನಲ್ಲಿ ಬಿಜೆಪಿಯ ಸಂಸದ ಯದುವೀರ್ ಒಡೆಯರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವಿಚಾರ ಏನು ಗೊತ್ತಾ, ಅವರು ಮಾತಾಡ್ತಾ ಯದುವೀರ್ ಅವರು ಕಾವೇರಿ ವಿವಾದದ ಮಾತುಕತೆಯೇ ಪರಿಹಾರ ಅದಕ್ಕೆ ವಿವಾದಕ್ಕೆ ಅಂತ ಹೇಳಿ ಮಾತನಾಡಿದ್ರು. ಕಾನೂನು ಚೌಕಟ್ಟಿನಲ್ಲಿಯೇ ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಬೇಕು. ಒಬ್ಬೊಬ್ಬರೇ ಕೂತ್ಕೊಂಡು ಮಾತಾಡ್ತೀವಿ ಅಂತಂದ್ರೆ ಅದು ಆಗೋದಿಲ್ಲ ಅಂತ ಹೇಳಿದ್ರು. ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಕೇಳಿಸ್ಕೊಬನ್ನಿ. ಇವತ್ತು ಸರ್ವಪಕ್ಷದ ಸಭೆಯನ್ನು ಕರೆದಿದ್ರು ಈ ಕಾವೇರಿ ನೀರಿನ ಸಮಸ್ಯೆ ಒಂದು ಕುರಿತು. ಆದರೆ ಈಗಾಗಲೇ ಗೊತ್ತಿರೋ ಹಾಗೆ ವರುಣನ ಕೃಪೆ, ನೀರು ಮಳೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, ಡ್ಯಾಮ್ಗಳೆಲ್ಲ ತುಂಬ್ತಾ ಇದ್ದಾವೆ. ಸೊ ಅದಕ್ಕಾಗಿ ಪ್ರಸ್ತುತ ಪರಿಸ್ಥಿತಿ ಒಂದು ಪರಿಹಾರ ಬಂದಿದೆ. ಆದರೆ ನಮಗೆ ಶಾಶ್ವತ ಪರಿಹಾರ ಅತಿ ಅವಶ್ಯ. ಇದು ನಾವು ವ್ಯಕ್ತ ಮಾಡಿದ್ದೀವಿ. ಏನು 2018ನಲ್ಲಿ ಟ್ರಿಬ್ಯುನಲ್ ವಿಸರ್ಜನೆ ಮಾಡಿ ಇವತ್ತು ರೆಗ್ಯುಲೇಟರಿ ಅಥಾರಿಟಿ ಎಲ್ಲ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ವರದಿ ಒಂದು ಸಿದ್ಧ ಮಾಡಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದನ್ನು ಯಾವ ರೀತಿ ನಿರ್ದೇಶನ ತಗೋತಾರೆ ಅದರ ಆಧಾರ ಮೇಲೆ ಒಂದು ನಿರ್ದೇಶನ ಮಾಡ್ತಾರೆ. ಅದು ನೀರು ಹಂಚಿಕೆ ಅದು ಮುಂದುವರಿಯುತ್ತೆ ಡಿಸ್ಟ್ರೆಸ್ ಸಮಯದಲ್ಲಿ. ಆದರೆ ಇದು ಯಾವುದೂ ರೀತಿ ಕಟ್ಟುನಿಟ್ಟಾಗಿರ್ತಕ್ಕಂಥ ಒಂದು ಸೂತ್ರ ಇಲ್ಲ, ಡಿಸ್ಟ್ರೆಸ್ ಫಾರ್ಮುಲಾ ಇಲ್ಲ. ಆದರೆ ಅದು ಕಾನೂನಾತ್ಮಕವಾದಂಥ ವಿಚಾರ, ಇಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಅದು ಅವರು ತೀರ್ಮಾನ ಮಾಡ್ತಾರೆ. ಅಂದರೆ ನಾವು ಹೇಳಿರೋದು ಅದಕ್ಕೆ ಬೇರೆ ಬೇರೆ ಅಂಶಗಳಿದ್ದಾವೆ, ಅದೆಲ್ಲನೂ ಕೂಡ ಪರಿಗಣಿಸಬೇಕಾಗಿದೆ. ಮತ್ತು ಇವತ್ತು ನಾನು ಹೇಳಿರೋದ ಪ್ರಕಾರ ಇವತ್ತು ನಾವು ನೀರನ್ನು ಒಂದು ವಾಲ್ಯೂಮೆಟ್ರಿಕ್ ರಿಸೋರ್ಸು ಅಂದರೆ ಒಂದು ಏನು ಬರೀ ಆ ಒಂದು ರೀತಿಯಲ್ಲಿ ಪರಿಗಣಿಸ್ತಾ ಇದ್ದೀವಿ. ಆದರೆ ನಿಜಕ್ಕೂ ಇದು ಒಂದು ಕೃಷಿಗಾಗಿ ಅವಶ್ಯಕವಾದಂಥ ಒಂದು ಇನ್ಪುಟ್ ಇದು. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ರೆ ಬಹುಶಃ ಒಂದು ಶಾಶ್ವತವಾದಂಥ ಪರಿಹಾರ ಸಿಗ್ಬೋದು. ಜೊತೆಗೆ ಇವತ್ತು ಡೈವರ್ಸಿಫಿಕೇಷನ್ ಬೇಕಾಗಿದೆ. ನೀರು ಇವತ್ತು ಸಾಲ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು, ಕ್ಲೌಡ್ ಸೀಡಿಂಗ್ ಇರ್ಬೋದು, ಬೇರೆ ಬೇರೆ ತಂತ್ರಜ್ಞಾನ ಅಳವಡಿಸೋ ಮೂಲಕ ಇವತ್ತು ನೀರಿನ ಒಂದು ಹೆಚ್ಚಿನ ಒಂದು ನೀರು ತರ್ಬೋದು ಅಂತ ಒಂದು ಅಭಿಪ್ರಾಯ ಇದೆ. ಜೊತೆಗೆ ನಮ್ಮ ಕೃಷಿಯಲ್ಲೂ ಕೂಡ ಒಂದು ಎಫಿಷಿಯನ್ಸಿ ತರಬೇಕಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಇವತ್ತು ಒಳ್ಳೆ ಯೋಜನೆ ಇದೆ ಕೃಷಿ ಸಿಂಚಾಯಿ ಮೂಲಕ. ಅಲ್ಲೂ ಕೂಡ ತಂತ್ರಜ್ಞಾನ ಅಳವಡಿಸೋ ಮೂಲಕ ಯಾವ ರೀತಿ ನಮ್ಮ ಕೃಷಿಯ ಒಂದು ಪದ್ಧತಿಗಳನ್ನು ಸುಧಾರಿಸ್ಬೋದು ಅಂತಲೂ ಯೋಚನೆ ಮಾಡುವಂಥದ್ದು ಸಂದರ್ಭ ಬಂದಿದೆ. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕೃಷಿ ಮೇಲೂ ಕೂಡ ನಮ್ಮ ಭಾಳ ದೊಡ್ಡ ಡಿಪೆಂಡೆನ್ಸಿ ಇದೆ. ಸೊ ಇದೆಲ್ಲನೂ ಕೂಡ ನಾವು ಪರಿಗಣಿಸಿ ಮುಂದುವರಿಬೇಕಾಗಿದೆ ಅಂತ ನಾವು ವ್ಯಕ್ತ ಮಾಡಿದ್ದೀವಿ. ಸಕಾರಾತ್ಮಕವಾದಂಥ ರೀತಿಯಲ್ಲಿ ಚರ್ಚೆ ನಡೆದಿದೆ. ಬಹುಶಃ ನೋಡೋಣ ಯಾವ ರೀತಿ ನಿರ್ದೇಶನ ತಗೋತಾರೆ ಅಂತ. ಅದೇ ಹೇಳಿರೋದೆಲ್ಲ ಶಾಶ್ವತವಾದಂಥ ಪರಿಹಾರ ಬೇಕು ನಮ್ಗೆಲ್ಲರಿಗೂ ಕೂಡ. ಇವತ್ತು ಅವರೆಲ್ಲರೂ ಇದ್ದಾರೆ, ಹಿರಿಯರು, ಅವರು ಒಂದು ರೀತಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ.